ಅನಧಿಕೃತ ಕ್ಲಿನಿಕ್ಗಳ ಮೇಲೆ ಆರೋಗ್ಯಾಧಿಕಾರಿಗಳ ತಂಡ ದಾಳಿ, ಬೀಗ ಜಡಿದು ನೋಟಿಸ್ ಜಾರಿ. ಲಿಂಗಸಗೂರು, ಕಲ್ಯಾಣ ಕರ್ನಾಟಕ ಪತ್ರಿಕೆಯು ನಿರಂತರವಾಗಿ ನಕಲಿ ವೈದ್ಯರು ಹಾಗೂ ಬಂಗಾಲಿ ವೈದ್ಯರ ಕುರಿತು ಸರಣಿ ಸುದ್ದಿಗಳನ್ನು ಪ್ರಕಟಿಸಿದ್ದು, ಸುದ್ದಿಯನ್ನು ಗಮನಿಸಿದ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಆದೇಶದಂತೆ ತಾಲೂಕಾ ಆರೋಗ್ಯಾಧಿಕಾರಿಗಳ ತಂಡ ಪಟ್ಟಣ ಸೇರಿದಂತೆ ವಿವಿಧೆಡೆ ದಾಳಿ ನಡೆಸಿ ಹಲವಾರು ಅನಧಿಕೃತ ಕ್ಲಿನಿಕ್ಗಳಿಗೆ ಬೀಗ ಜಡಿದು ನೋಟಿಸ್ ಅಂಟಿಸಿ ಬಂದಿದೆ. ಪಟ್ಟಣ ಸೇರಿದಂತೆ ತಾಲೂಕಿನ ಗ್ರಾಮೀಣ ಭಾಗದಲ್ಲಿಯೂ ಬಂಗಾಲಿ ನಕಲಿ ವೈದ್ಯರು ಹಾಗೂ ಇತರೆಯವರು ಅನಧಿಕೃತವಾಗಿ ಕ್ಲಿನಿಕ್ ಹಾಗೂ ಮೆಡಿಕಲ್ಗಳನ್ನು ತೆಗೆದು ಭರ್ಜರಿಯಾಗಿ ಪ್ರಾಕ್ಟೀಸ್ ಮಾಡುವ ಕುರಿತು ಪತ್ರಿಕೆಯು ಅಗ್ರಲೇಖಗಳನ್ನು ಮಾಡಿ ಆರೋಗ್ಯ ಇಲಾಖೆಯ ಗಮನಕ್ಕೆ ತಂದಿತ್ತು. ಇದನ್ನು ಗಮನಿಸಿದ ಆರೋಗ್ಯ ಇಲಾಖೆಯು ವಿವಿಧ ಭಾಗಗಳಲ್ಲಿ ಸಂಚರಿಸಿ ಅನಧಿಕೃತ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿ ಕೆಪಿಎಂ ನಿಯಮದಡಿಯಲ್ಲಿ ನಡೆಯುತ್ತಿದೆಯಾ ಇಲ್ಲವೇ ಎಂಬುದನ್ನು ಪರಿಶೀಲನೆ ನಡೆಸಿ ನಕಲಿ ಎಂದು ಕಂಡು ಬಂದರೆ ಅಂತಹ ವೈದ್ಯರ ಕ್ಲಿನಿಕ್ಗಳಿಗೆ ಬೀಗ ಜಡಿಯುವ ಕೆಲಸ ನಡೆಯುತ್ತಿದೆ. ಮೊದಲ ದಿನ ಮಸ್ಕಿ ಭಾಗದಲ್ಲಿ ಓಡಾಡಿದ ತಂಡ ಮಸ್ಕಿ ಹಾಗೂ ಸಾನಬಾಳ ಗ್ರಾಮದಲ್ಲಿ ಸೇರಿ 4 ಸಂತೆಕಲ್ಲೂರಿನಲ್ಲಿ 3 ಒಟ್ಟು 7 ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದೆ. ಹಾಗೆ ಗುರುಗುಂಟಾದಲ್ಲಿ ದಾಳಿ ನಡೆಸಿ 2 ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದೆ ಎಂದು ತಿಳಿದು ಬಂದಿದೆ. ಯಾದು ಲಿಂಗಸಗೂರು ಪಟ್ಟಣದ ವಿವಿಧೆಡೆ ದಾಳಿ ನಡೆಸಿದ ತಂಡ ಸುಮಾರು 8 ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿರುವುದಾಗಿ ಹೇಳುತ್ತಾರೆ. ಕರಡಿ ಡಾಕ್ಟರ್ ಖಾಜಾ ಹುಸೇನ, ಜಾವೇದ, ಮುರ್ತುಜಾ ಸೇರಿದಂತೆ ಹಲವು ಅನಧಿಕೃತ ಕ್ಲಿನಿಕ್ಗಳಿಗೆ ತೆರಳಿ ಸಂತೆ ಬಜಾರಿನ ಬಂಗಾಲಿ ವೈದ್ಯಕುಮಾರ ಸೇರಿದಂತೆ ಸುಮಾರು 8 ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದರು. ತಾಲೂಕಾ ಕೇಂದ್ರ ಸೇರಿದಂತೆ ಹೋಬಳಿ ಹಾಗೂ ಗ್ರಾಮೀಣ ಭಾಗದಲ್ಲಿಯೂ ಇಂತಹ ನಕಲಿ ವೈದ್ಯರ ಹಾವಳಿ ಹೆಚ್ಚಿದ್ದು, ತಂಡ ಇನ್ನಷ್ಟು ದಾಳಿ ನಡೆಸಬಹುದೇ ಕಾದು ನೋಡೋಣ. ತಂಡದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿ ಡಾ ಅಮರೇಶ ಪಾಟೀಲ್, ತಾಲೂಕಾ ಆಯುಷ್ಯ ಅಧಿಕಾರಿ ಡಾ ಡಿ.ಎಚ್. ಹುಲ್ಲೂರು, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ಇದ್ದರು. ಜಿಲ್ಲಾ ಆರೋಗ್ಯಾಧಿಕಾರಿಗಳ ಆದೇಶದಂತೆ ಅನಧಿಕೃತ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದ್ದು, ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಲಾಗುವುದು. ಕ್ರಮವನ್ನು ಅಲ್ಲಿ ನಿರ್ಣಯಿಸಲಾಗುತ್ತದೆ. ಡಾ ಅಮರೇಶ ಪಾಟೀಲ್, ತಾಲೂಕಾ ಆರೋಗ್ಯಾಧಿಕಾರಿಗಳು, ಲಿಂಗಸಗೂರು.